ಹಣ್ಣಿನಿಂದ ಹಿಡಿದು ಕಿತ್ಕೊಳ್ಳೋ ಹೂವಿಂದ ಹಿಡಿದು ಅಂದರೆ ಹೂವಿನ ನಾವು ಮಾಡ್ಕೊ ಎಷ್ಟು ಪ್ಯೂರ್ ವೈಟ್, ತುಂಬ ಅಂದರೆ ತುಂಬಾನೇ ಈಸಿ ಅಂತ. ಇದು ಆರು ಪಪ್ಪಾಯ ಗಿಡಗಳು ನಮ್ಮ ತೋಟದಲ್ಲಿದೆ ಫ್ರೆಂಡ್ಸ್. ನಮಸ್ಕಾರ ಫ್ರೆಂಡ್ಸ್, ರಕ್ಷಸಿರಿ ಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಪುಟ್ಟ ಕೈ ತೋಟ ಹಚ್ಚ ಹಸಿರಿನಿಂದ ಕೂಡಿದೆ ಅಂತ ಹೇಳ್ಬೋದು. ನಾನಿವತ್ತು ಹೂವುಗಳನ್ನ ಬಿಡಿಸ್ಕೊಳ್ಳೋಣ ಅಂತ ತೋಟಕ್ಕೆ ಬಂದೆ. ಈ ನಮ್ಮ ಪುಟ್ಟ ಕೈ ತೋಟದಲ್ಲಿ ಸಾಕಷ್ಟು ಹೂವುಗಳ ಹರಳಿತ್ತು. ಮತ್ತು ನಿಮ್ಮ ಹತ್ರ ಒಂದು ಚಿಕ್ಕ ಜಾಗ ಇದೆ, ಇದರಲ್ಲಿ ಏನಪ್ಪ ಮಾಡೋಕ್ಕಾಗುತ್ತೆ, ಇದರಲ್ಲಿ ಏನು ಬೆಳೆಯೋಕ್ಕಾಗುತ್ತೆ ಅಂತ ಅನ್ನೋರಿಗೆ, ಆ ಥರ ಡೌಟ್ ಇರೋರಿಗೆ ಈ ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅನಿಸುತ್ತೆ. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ, ನಿಮಗೆ ಐಡಿಯಾಸ್ ಸಿಗುತ್ತೆ. ಪುಟ್ಟ ಜಾಗದಲ್ಲಿ ಏನಿಲ್ಲ ನಾವು ಬೆಳಿಬೋದು ಅನ್ನೋದಕ್ಕೆ ನಾನು ನಿಮ್ಗೆ ಕೆಲವೊಂದು ಟಿಪ್ಸ್ನ ಕೂಡ ಈ ವಿಡಿಯೋಗೆ ಎಂಡಲ್ಲಿ ಕೊಡ್ತೀನಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡೋದ್ರಿಂದ ನನಗೆ ಹೊಸ ವೀಡಿಯೋಸ್ನ ನಿಮ್ಮ ಮುಂದೆ ತರಲಿಕ್ಕೆ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಬನ್ನಿ, ನಮ್ಮ ಗ್ರೀನರಿ ಪುಟ್ಟ ಕೈ ತೋಟ ಹೇಗಿದೆ, ನಾವು ಏನಿಲ್ಲ ಅದರಲ್ಲಿ ಬೆಳೆದಿದ್ದೀವಿ ಅಂತ ನೋಡೋಣ. ಇದು ಈಗ ನಾವು ನೋಡ್ತಿರೋದು ಬಿನ್ನಿಸ್ ಕಾಳಿನ ಗಿಡ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತೇ ಇದೆ ಇದನ್ನು ಬೆಳೆಯೋದು ತುಂಬ ಅಂದರೆ ತುಂಬಾ ಈಸಿ ಅಂತ ಹೇಳ್ಬಿಟ್ಟು. ಆದರೂ ಕೂಡ ಯಾರೂ ಇದನ್ನು ಬೆಳೆಯೋ ಗೋಜಿಗೆ ಹೋಗಲ್ಲ. ಯಾಕೆ ಅಂತ ನನಗಂತೂ ಗೊತ್ತಿಲ್ಲ. ನಾವು ವರ್ಷನೂ ಅಷ್ಟೇ ಈ ಜಾಗದಲ್ಲಿ ಮಳೆಗಾಲದಲ್ಲಿ ಹಾಕ್ತೀವಿ ನೋಡಿ. ಇಲ್ಲಿ ಒಂದು 10 ಲೈನ್ ಹಾಕಿದ್ದೀವಿ. ಇಲ್ಲಿಂದ ಒಂದು 10 ಲೈನ್ ಮೇಲೇ ಇದೆ ಅಂತ ಅನಿಸುತ್ತೆ. ಇಷ್ಟು ಗಿಡದಲ್ಲಿ ನಾವು ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಾವು ನಮ್ಮ ಭಾಷೆಯಲ್ಲಿ ತಿಂಗ್ಳುಳ್ಳಿ ಕಾಳು ಅಂತ ಹೇಳ್ತೀವಿ, ಇಲ್ಲಿ ಹುಳ್ಳಿಕಾಯಿ ಅಂತ ಹೇಳ್ತಾರೆ. ಈ ಹುಳ್ಳಿಕಾಯಿನ ನಾವು ಬೆಳ್ಕೊತೀವಿ. ಜೊತೆಗೆ ನಾವು ಇದನ್ನು ಬೆಳೆದು ನಾವು ತಿನ್ನೋದಲ್ಲದೆ ನಾವು ಮತ್ತೆ ಇದನ್ನೇ ನಾವು ಮತ್ತೆ ಹಾಕಲಿಕ್ಕೆ ನಾವು ಹೊರಗಡೆಯಿಂದ ಏನೂ ತೊಗೊಂಡು ಬಂದಿಲ್ಲ. ಇದನ್ನೇ ಬೀಜ ಮಾಡಿಬಿಟ್ಟು ಒಣಗಿಸ್ಬಿಟ್ಟು ಬೀಜ ಮಾಡಿ ಮತ್ತೆ ಹಾಕಿರೋದು. ಲಾಸ್ಟ್ ಇಯರ್ ಹಾಕಿದ್ವಿ. ಲಾಸ್ಟ್ ಇಯರ್ ಬೀಜಗಳನ್ನ ಒಣಗಿಸ್ಬಿಟ್ಟು ಇವಾಗ ಮತ್ತೆ ಹಾಕಿದ್ವಿ. ಏನು ತೊಂದರೆ ಇಲ್ಲ ನೋಡಿ, ಎಷ್ಟು ನೀಟಾಗಿ ಬಂದಿದೆ. ನಾವು ಹಾಕಿರೋ ಒಂದು ಗಿಡನೂ ಕೂಡ ಬೀಜನೂ ಕೂಡ ಹೋಗಿಲ್ಲ, ಎಲ್ಲವೂ ಬಂದಿದೆ. ಈಗ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ನೋಡಿ. ನಾನು ಆದಷ್ಟು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಎಲೆಗಳ ಮರೆಯಲ್ಲಿ ಇರೋದು ಹಾಗೆ, ಬಟ್ ತುಂಬ ಚೆನ್ನಾಗಿ ಕಾಯಿ ಬಿಟ್ಟಿದೆ. ಇದರಿಂದ ಇದೆಲ್ಲ ಈಸಿ ಇದೆ. ಟೈಮ್ ಇದ್ದರೆ ಖಂಡಿತ ಈಸಿ ಇದೆ. ನನ್ನ ಹಸ್ಬೆಂಡು ತುಂಬ ಶ್ರಮ ವಹಿಸಿ ಈ ಥರ ಎಲ್ಲ ಹೀಗೆ ಅಂದರೆ ಹೆಂಗೆ ಹಾಕಿಲ್ಲ. ಅವರು ಒಂದು ಪದ್ಧತಿ ಪ್ರಕಾರನೇ ಹಾಕಿದರೆ, ಕೈಯಲ್ಲೇ ಮಾಡಿರೋದಾದ್ರೂ ಕೂಡ ಒಂದು ವ್ಯವಸ್ಥಿತವಾಗಿ ಕರೆಕ್ಟಾಗಿ ನೀಟಾಗಿ ಹೇಗೆ ಬೆಳಿಬೇಕು ಹಾಗೆ ಮಾಡಿದ್ದಾರೆ. ಗಿಡಗಳು ಜಾಸ್ತಿ ಬೆಳೆದು ಕಾಯಿ ಬಿಟ್ಟು ವಾಲ್ಬಾರ್ದು ಬೀಳಬಾರ್ದು ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಕಾಲುವೆ ಥರ ಮಾಡಿ ಹಾಕಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ಖುಷಿಯಾಗುತ್ತೆ. ಇದ್ರ ಮಧ್ಯದಲ್ಲಿ ಒಂದು ಮಾವಿನ ಗಿಡನೂ ಇದೆ. ಅದನ್ನು ಕಿತ್ತಾಕೋಣ ಅಂತ ಅಂದ್ಕೊಂಡ್ವಿ, ಇಲ್ಲ ಬೇಡ, ಯಾಕೋ ತುಂಬ ಚೆನ್ನಾಗೇ ಬರ್ತಿತ್ತಲ್ಲ, ಇರಲಿ ಪೂಜೆಗೆ ಏನಕ್ಕಾದ್ರೆ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಟ್ಟಿದ್ವಿ. ನೋಡಿ ಇದೆಲ್ಲ ಹೆಂಗೆ ಅಂದರೆ ನಮಗೆ ಸಂಡೇ ಅಥವಾ ಹಾಲಿಡೇಸ್ ಇರುತ್ತಲ್ಲ, ಆ ಟೈಮ್ಗಳನ್ನು ಸುಮ್ಮನೆ ವಾಕೆಲ್ಲ ಹೋಗ್ತೀವಲ್ವ, ವಾಕ್ ಹೋಗೋದ್ರ ಬದಲು ಇಲ್ಲೊಂದು ಸ್ವಲ್ಪ ಕೈ ಕೆಲಸ ಮಾಡಿದ್ರೆ ಅದೊಂಥರ ನಮಗೂ ಖುಷಿ ಕೊಡುತ್ತೆ. ಮನೆಗೆ ತರಕಾರಿನೂ ಸಿಗುತ್ತಲ್ವ. ಹಾಗಾಗಿ ನಾವು ತುಂಬ ಇಂಟ್ರೆಸ್ಟಿಂದ ಈ ಕೆಲಸನ ಖುಷಿಯಿಂದ ಮಾಡ್ತೀವಿ, ಪ್ರೀತಿಯಿಂದ ಮಾಡ್ತೀವಿ ಅಂತ ಹೇಳ್ಬೋದು. ಮತ್ತು ಇದಕ್ಕೆ ನಾವು ಯಾವುದೇ ರಾಸಾಯನಿಕ ಗೊಬ್ಬರನೂ ಹಾಕೋದಿಲ್ಲ. ಮನೆಯಲ್ಲಿ ಹಸಿ ಕಸ ಇರುತ್ತಲ್ಲ ಅದು, ಮತ್ತು ಇಲ್ಲಿ ಸ್ವಲ್ಪ ದನಗಳದ್ದು ಸಗಣಿ ಸಿಗುತ್ತೆ, ಅದನ್ನು ಹಾಕಿ ಇಷ್ಟು ಫಲವತ್ತವಾಗಿ ಇರೋ ಭೂಮಿನ ಇಷ್ಟು ಫಲವತ್ತವಾಗಿ ಮಾಡಿದ್ದೀವಿ. ಆಮೇಲೆ ಇದು ಬಿನ್ನಿಸ್ ಕಳೆದಾದರೆ ನೆಕ್ಸ್ಟು ಏನು ಹಾಕಿದ್ದಾರೆ ನೋಡಿ, ಇಲ್ಲಿ ಆಲೂಗೆಡ್ಡೆ ಹಾಕಿದ್ದೀವಿ. ಈ ಲೈನು ಪೂರ್ತಿ ಆಲೂಗೆಡ್ಡೆ. ಇಲ್ಲಿ ಎಷ್ಟು ಲೈನ್ ಇದೆ? 1 2 3 4 5 5 ಲೈನಲ್ಲಿ ಆಲೂಗೆಡ್ಡೆ ಹಾಕಿದ್ದೀವಿ. ಈ ಆಲೂಗೆಡ್ಡೆನೂ ಅಷ್ಟೇ ಪರವಾಗಿಲ್ಲ, ನಮಗೆ ಎಷ್ಟೆಲ್ಲ ಊರ ಕಡೆ ಈ ಥರ ಎಲ್ಲ ಬೆಳಿಬೇಕು ಅಂದರೆ ಎಷ್ಟು ಹದ ಮಾಡಿ ಎಷ್ಟೆಲ್ಲ ಕೇರ್ ಮಾಡಿ ಬೆಳಿತೀವಲ್ವ. ಇಲ್ಲಿ ನಾವು ಏನಿಲ್ಲ ಇತ್ತೆಲ್ಲ ಸುಮ್ಮನೆ ಕೈಯಲ್ಲೇ ಅಗ್ದು ಹಾಕಿದ್ದೀವಲ್ಲ, ಆಲೂಗೆಡ್ಡೆ ಹುಟ್ಟುತ್ತಾ ಅನ್ನೋ ಒಂದು ಡೌಟ್ ಇತ್ತು. ಆದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ.
ಪರವಾಗಿಲ್ಲ ಬಂದಿದೆ. ಎಲ್ಲ ಲೈನಲ್ಲೂ ಈಗ ಬರ್ತಾ ಇದೆ. ಒಂದೊಂದು ಎಲ್ಲೋ ಮಧ್ಯದಲ್ಲಿ ಒಂದೊಂದು ಮಾತ್ರ ಹೋಗಿದೆ. ಅದು ಬಿಟ್ಟರೆ ಎಲ್ಲ ಲೈನಲ್ಲೂ ಕೂಡ ಆಲ್ಮೋಸ್ಟ್ ಉಡ್ತಾ ಇದೆ, ಇನ್ನೂ ಉಡ್ತಾನೇ ಇದೆ. ಅಂದರೆ ಅದು ಕಣ್ಣು ಅದು ಮೊಳಕೆ ಜಾಸ್ತಿ ಬಂದಿರೋದು ಸ್ವಲ್ಪ ಬೇಗ ಹುಟ್ಟಿದೆ, ಇನ್ನು ಮೊಳಕೆ ಚಿಕ್ಕದಾಗಿರೋದು ಈಗ ಬರ್ತಾ ಇದೆ. ಮಧ್ಯದಲ್ಲಿ ಒಂದು ಬಿನ್ನಿಸ್ ಕಾಳಿನ ಗಿಡಗಳನ್ನೂ ಹಾಕಿದ್ದೀವಿ. ಯಾಕಂದರೆ ನನ್ನ ಈ ಬಿನ್ನಿಸ್ ಕಾಳನ್ನ ಮಧ್ಯದಲ್ಲಿ ಹಾಕೋ ಉದ್ದೇಶ ಏನಂದರೆ, ಈ ಆಲೂಗೆಡ್ಡೆ ಅದು ಮೊಳಕೆ ಒಡೆದು ಬೆಳೆಯೋ ಸಮಯದಲ್ಲಿ ನಮಗೆ ಗೊತ್ತಾಗಲ್ಲಲ್ಲ, ನಾವು ತುಳ್ಕೊಂಡು ಓಡಾಡಿಬಿಟ್ರೆ ಅದು ಮತ್ತೆ ಹುಟ್ಟೋದಿಲ್ಲ ಅಲ್ಲ. ಸೊ ಹಾಗಾಗಿ ಈ ಬಿನ್ನಿಸ್ ಕಾಳು ಬೇಗ ಬಂದುಬಿಡುತ್ತಲ್ಲ, ಬೇಗ ಮೊಳಕೆ ಹೊಡೆದ ಮೇಲೆ ಬಂದುಬಿಡುತ್ತೆ. ಆಗ ಆ ಲೈನಲ್ಲಿ ನಮಗೆ ಗೊತ್ತಾಗುತ್ತೆ ಆಲೂಗೆಡ್ಡೆ ಇದೆ ಅಲ್ವಾ, ಆಲೂಗೆಡ್ಡೆ ಗಿಡ ಇದೆ, ಈ ಲೈನ್ ಇದೆ, ಇಲ್ಲಿ ನಾವು ತುಳ್ಕೊಂಡು ಓಡಾಡಬಾರ್ದು ಅನ್ನೋ ಇಂಟೆನ್ಷನ್ನಿಗೆ ಈ ಮಧ್ಯದಲ್ಲೆಲ್ಲ ಹಾಕಿದ್ದಾರೆ. ನೈಸು. ಕೈಯಲ್ಲಿ ಬೆಳೆದ್ರೂ ನನಗೂ ಅದೊಂಥರ ಖುಷಿ. ನಾವು ಕೈಯಲ್ಲಾದ್ರೂ ಕೂಡ ಈ ಥರ ತರಕಾರಿಗಳನ್ನ ಈಸಿಯಾಗಿ ಬೆಳಿಬೋದಾ ಅಂತ ಒಂಥರ ಎಕ್ಸೈಟ್ಮೆಂಟು ಕೂಡ, ಒಂದು ರೀತಿ ಖುಷಿನೂ ಕೂಡ ಅಲ್ವಾ. ಇಲ್ಲಿ ನೋಡಿ ತೊಗರಿ ಗಿಡಗಳು, ಇದು ಇಲ್ಲಿ ಒಂದು ಲೈನ್ಗೆ ಹಾಕಿದ್ದಾರೆ ತೊಗರಿ ಗಿಡಗಳನ್ನ. ಈ ಲೈನ್ ಪೂರ್ತಿ ತೊಗರಿ ಗಿಡಗಳನ್ನ ಹಾಕಿದ್ದಾರೆ. ಹಸ್ಬೆಂಡ್ ಮಾತ್ರ ಸೂಪರ್ ವರ್ಕ್ ಬಿಡಿ, ತುಂಬ. ನಾನಿಲ್ಲೆಲ್ಲ ಹೂವಿನ ಗಿಡಗಳು ಹಾಕಿದ್ದೆ ಹೆಡ್ಜಲ್ಲೆಲ್ಲ, ಅದನ್ನೆಲ್ಲ ಕಿತ್ತೆಸ್ತು ಲೈನ್ ಒಂದೊಂದು ಲೈನಲ್ಲಿ ಒಂದೊಂದು ಗಿಡಗಳು ಬರಲಿ ಅಂದರೆ, ಅವರಿಗೆ ತರಕಾರಿ ಗಿಡಗಳನ್ನ ಈ ಥರ ಹಸಿಕಾಯಿ ಗಿಡಗಳನ್ನ ಬೆಳೆಯೋದು ತುಂಬ ಇಷ್ಟ. ಹಾಗಾಗಿ ಸೈಡಲ್ಲಿ ಈ ಥರ ತೊಗರಿ ಕಾಳು, ಅಲಸಂಡೆ ಕಾಳು ಈ ಥರ ಬೆಳೆಯೋಣ ಅಂತ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲೊಂದು ನೋಡಿ, ಇದೊಂದು ಹಾಗಲಕಾಯಿ ಗಿಡನೂ ಹಾಕಿದ್ದೀವಿ. ಇದು ಹೀಗೆ ಹಪ್ಕೊಂಡು ಹೋಗಿದೆ. ಇಲ್ಲಿ ಬೇಲಿ ಇದೆಯಲ್ಲ, ತೊಂದರೆ ಇಲ್ಲ, ಬೇಲಿ ಮೇಲೆ ಹಪ್ಕೊಂಡು ಹೋಗುತ್ತೆ. ಸಾಕಷ್ಟು ಹಾಗಲಕಾಯಿ ನಮಗೆ ಸಿಗುತ್ತೆ. ಇದೂ ಅಷ್ಟೇ, ಲಾಸ್ಟ್ ಇಯರ್ ನಾವು ಬೆಳೆದಿದ್ವಿ, ಅದನ್ನು ಹಣ್ಣು ಮಾಡಿ ಆ ಬೀಜನ ಒಣಗಿಸ್ಬಿಟ್ಟು ಅದೇ ಬೀಜನ ನಾವು ಇವಾಗ ಯೂಸ್ ಮಾಡಿದ್ದೀವಿ. ಈ ಲೈನಲ್ಲಿ ಏನು ಮಾಡಿದ್ದೀವಿ ಅಂದರೆ, ದೊಡ್ಡ ಗಿಡಗಳು ಬರುತ್ತಲ್ಲ, ಅದು ಸ್ವಲ್ಪ ದೊಡ್ಡದಾಗೋವಂಥ ಗಿಡಗಳನ್ನ ಮಾತ್ರ ಈಗ ಎಡ್ಜಿಗೆ ಹಾಕ್ಕೊಂಡಿದ್ದೀವಿ, ಹೂವಿನ ಗಿಡಗಳನ್ನ. ಇದು ದಾಸವಾಳ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಚಿಕ್ಕ ಕಡ್ಡಿ ಹಾಕಿದ್ವಿ, ತುಂಬ ನೀಟಾಗಿ ಬೆಳ್ಕೊಂಡು ಬರ್ತಿದೆ. ಇದು ಎಷ್ಟು ಎತ್ತರ ಇದೆ ನೋಡಿ, ನಮ್ಮ ಬೇಲಿ ಎತ್ತರಕ್ಕೂ ಬೆಳ್ಕೊಂಡಿದೆ. ಈ ರೀತಿ ಬೆಳೆಯುವಂಥ ಗಿಡಗಳನ್ನೆಲ್ಲ ಸೈಡಿಗೆ ಹಾಕ್ಕೊಂಡ್ರೆ ಅವು ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತವೆ. ಜಾಗ ಕಡಿಮೆ ಇತ್ತು ಅಂದರೆ ಗಿಡಗಳ ಬೆಳವಣಿಗೆ ಕಡಿಮೆ ಆಗುತ್ತೆ. ಹಾಗಾಗಿ ಸೈಡ್ಗಳಲ್ಲಿ ಹಾಕೋದು ಉತ್ತಮ. ಇಲ್ಲೆಲ್ಲ ಕಾಶಿ ಕಣಗಳ ಗಿಡ ಹಾಕ್ಕೊಂಡಿದ್ದೀವಿ. ಇದು ಅಷ್ಟೇ ಹಪ್ಕೊಂಡು ಬಂದುಬಿಡುತ್ತೆ. ಇಲ್ಲಿ ಪುಟಾಣಿದು ಏನಿದೆ, ಸೇವಂತಿಗೆ ಹೂವು ಇದೆ, ಪುಟಾಣಿಗಿದೆ. ಇದು ತುಂಬ ಹಾಕಿದ್ವಿ, ಒಂದು 4-5. ಈಗ ಇದು 1-2 ನಿಂತ್ಕೊಂಡಿದೆ ಅಷ್ಟೇ. ಆಮೇಲೆ ಇಲ್ಲಿ ನೋಡಿ ಕರಿಬೇವಿನ ಗಿಡ ನೋಡಿ, ತಾಜಾ ಹಸಿರು. ನಾವು ಮನೆಯಲ್ಲಿ ಬೆಳೆದಿರೋ ಅಂಥ ಕರಿಬೇವನ್ನ ಉಪಯೋಗಿಸೋದು ಎಷ್ಟು ಖುಷಿ ಕೊಡುತ್ತಲ್ವ. ಇಲ್ಲಿ ಕಿತ್ಕೊಂಡು ಹೋಗಿ ಅಲ್ಲಿ ಅಡುಗೆ ಮಾಡೋದು ಎಷ್ಟು ಫ್ರೆಶ್ ಆಗಿರುತ್ತೆ. ನಾವು ಅಂಗಡಿಯಿಂದ ತೊಗೊಂಬಂದು ಅವರೊಂದು 4 ದಿವಸ ಅಲ್ಲಿ ಇಟ್ಕೊಂಡು ಮತ್ತೆ ನಾವಿಲ್ಲಿ ಅದನ್ನು ವಾರಗಟ್ಟಲೆ ಇಟ್ಕೊಂಡು ಉಪಯೋಗಿಸ್ತೀವಿ. ಅದ್ರ ಬದಲಾಗಿ ಅದ್ರ ಬದಲಾಗಿ ಥಿಂಕ್ ಮಾಡಿ ಫ್ರೆಂಡ್ಸ್, ಈ ರೀತಿ ನಮ್ಮ ಕೈಯಲ್ಲೇ ಆಗುತ್ತೆ, ಈ ಥರ ಎಲ್ಲ ಈಸಿಯಾಗಿ ಬೆಳ್ಕೊಬೋದು ಅನ್ನೋದಾದರೆ ಯಾಕೆ ನಾವೇ ಮನೆಯಲ್ಲಿ ಬೆಳ್ಕೊಬಾರ್ದಲ್ವ. ನಮ್ಗೆ ಇಂಟ್ರೆಸ್ಟ್ ಇರಬೇಕು ಮತ್ತು ಪ್ರೀತಿ ಇರಬೇಕು ಗಿಡಗಳನ್ನ ಬೆಳೆಸೋದು. ಇದು ನೋಡಿ ಎಳ್ಳಿಕಾಯಿ ಗಿಡ, ಇದು ಸಾಕಷ್ಟು ದೊಡ್ಡದಾಗಿದೆ. ಇಲ್ಲಿ ಇದು ಸೀಬೆಕಾಯಿ ಗಿಡ ನೋಡಿ, ಸೀಬೆಕಾಯಿ ಗಿಡನೂ ಅಷ್ಟೇ ಎಷ್ಟು ದೊಡ್ಡದಾಗಿ ಬರ್ತಾ ಇದೆ ಅಂತ. ಚಿಕ್ಕ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ, ಎಷ್ಟು ದೊಡ್ಡದಾಗಿ ಅಂತ. ನಮಗೆ ಆ್ಯಕ್ಚುಲಾಗಿ ಒಂದು ಮಿಸ್ಟೇಕ್ ಮಾಡಿಬಿಟ್ವಿ. ಏನಂದರೆ, ಗಿಡಗಳ ಚಿಕ್ಕದಾಗಿತ್ತು ಅಂತ ಹೇಳಿಬಿಟ್ಟು ಅದು ಉಟ್ಕೊಂಡಾಗ ಗಿಡಗಳನ್ನ ಹಾಕುವಾಗ ಮೊದಲು ಇಷ್ಟು ಐಡಿಯಾ ಇರಲಿಲ್ಲ. ಏನೋ ಒಂದು ಸ್ವಲ್ಪ ಜಾಗದಲ್ಲಿ ಬೆಳೀತಾ ಇದ್ವಿ, ಮಾಡೋಣ ಅಂದ್ಕೊಂಡ್ವಿ. ಆ ಟೈಮಲ್ಲಿ ಜಾಗ ಇಲ್ದಿರೋದಕ್ಕೆ ಇವಾಗೆಲ್ಲ ಬರುತ್ತೋ ಇಲ್ವೋ ಅನ್ನೋ ಒಂದು ಐಡಿಯಾನೂ ಇರಲಿಲ್ಲ. ಹಾಗಾಗಿ ಎಲ್ಲ ಗಿಡಗಳನ್ನೂ ಒಟ್ಟೊಟ್ಟಿಗೆ ಹಾಕಿಬಿಟ್ಟು ದೊಡ್ಡ ತಪ್ಪು ಮಾಡಿಬಿಟ್ವಿ ಅಂತ ಅನ್ನಿಸ್ತಾ ಇದೆ. ಈ 3 ಗಿಡಗಳು ನೋಡಿ ಒಟ್ಟಿಗೆ ಬಂದಿದೆ. 3 ಗಿಡಗಳೂ ಚೆನ್ನಾಗಿ ಬೆಳ್ಕೊಂಡಿದೆ. ಆಮೇಲೆ ಕೀಳೋಣ ಅಂತ ಅಂದ್ಕೊಂಡ್ವಿ, ಆಮೇಲೆ ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ, ನೋಡೋಣ ಹೇಗೆ ಬರುತ್ತೋ ಬರಲಿ ಅಂತ ಹೇಳಿಬಿಟ್ಟು ಬಿಟ್ವಿ. ಸ್ವಲ್ಪ ಗ್ಯಾಪ್ ಕೊಟ್ಟು ಹಾಕಿದ್ದಿದ್ರೆ ಚೆನ್ನಾಗಿರ್ತಿತ್ತು.
ಹಾಗೆ ಇಲ್ಲಿ ಬಂದರೆ ನೋಡಿ, ಇದು ಟೊಮೊಟೊ ಗಿಡ. ಟೊಮೊಟೊನು ಅಷ್ಟೇ ಫ್ರೆಂಡ್ಸ್, ನಾವು ಈಸಿಯಾಗಿ ಬೆಳ್ಕೋಬೋದು. ಹಿಂಗೆ ಬಂದರೆ ಇಲ್ಲಿದು ಅಷ್ಟೇ ಕಾಶಿ ಕಣಗಳ ಗಿಡ ಇದೆ. ಇಲ್ಲೊಂದು ಗುಲಾಬಿ ಗಿಡ ಹಾಕ್ಕೊಂಡಿದ್ದೀನಿ. ಇದು ಗುಲಾಬಿ ಗಿಡ ತುಂಬ ದೊಡ್ಡದಾಗಿ ಬರುತ್ತೆ, ಅದಕ್ಕೆ ಸೈಡಿಗೆ ಹಾಕಿದ್ದೀವಿ. ಇದು ಕಾಶಿ ಕಣಗಳ ಗಿಡ. ಹಾಗೆ ಹೀಗೆ ಸೈಡಿಂದನೇ ಇಲ್ಲೊಂದು ಹೆಳ್ಳಿಕಾಯಿ ಗಿಡ ಇದೆ ನೋಡಿ. ಇದನ್ನು ಅಷ್ಟೇ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಇದು ಕೂಡ ಮರವಾಗಿ ಬೆಳೀತಾ ಇದೆ ಹೆಳ್ಳಿಕಾಯಿ ಗಿಡ. ಐ ಹೋಪ್ ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಬಿಸಿಲು ವಿಡಿಯೋ ಶೂಟ್ ಮಾಡುವಾಗ ನನಗೆ ಅಷ್ಟು ಕ್ಲಿಯರ್ ಅನ್ನಿಸ್ತಾ ಇಲ್ಲ. ಆಮೇಲೆ ಇಲ್ಲೂ ಕೂಡ ಇದು ಹೀರೆಕಾಯಿ ಗಿಡ ಅಂತ ಅನಿಸುತ್ತೆ. ಹೀರೆಕಾಯಿ ಗಿಡ ಏನೋ ಹಾಕಿದ್ದಾರೆ ಇವರು. ಹೀಗೆ ಇಲ್ಲಿ ಬಂದರೆ ಹಸಿಮೆಣ್ಸಿನ್ಕಾಯಿ ಗಿಡ. ನೋಡಿ, ಮೆಣಸಿನ್ಕಾಯಿ ಗಿಡ ಕೂಡ ಹಾಕಿದ್ದೀವಿ. ಇದು ಸ್ವಲ್ಪ ಮಳೆ ಸರಿ ಕಡಿಮೆ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಬಾಡ್ದಂಗೆ ಆಯಿತು. ನೀರು ಈ ಕಡೆ ಸೈಡಿಗೆ ಜಾಸ್ತಿ ಹೊಡೆದಿಲ್ಲ ಅನಿಸುತ್ತೆ ಇವರು. ಹಾಗಾಗಿ ತುಂಬ ಚೆನ್ನಾಗಿ ಬಿಡ್ತು ಫ್ರೆಂಡ್ಸ್. ಒಂದು 4ರಿಂದ 5 ಗಿಡಗಳಿದೆ. ಈ 5 ಗಿಡಗಳು ನಮಗೆ ಬೇಜಾನು ನಮ್ಮ ಮನೆಗೆ ಯೂಸ್ ಮಾಡಿ, ನಾವು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿ ನಮಗೆ ಸಾಕಾಗೋಷ್ಟು ಯೂಸ್ ಮಾಡಿ, ಹಣ್ಣಾಗಿರೋ ಹಸಿರು ಮೆಣಸಿನ್ಕಾಯಿಗಳನ್ನ ನಾವು ಒಣಗಿಸಿ ಇಟ್ಕೊಳ್ತಾ ಇದ್ದೀವಿ. ಅಷ್ಟು ಬಿಡ್ತು, ಚೆನ್ನಾಗಿ ಬಿಡ್ತು. ಇಲ್ಲಿ ಒಂದು ಸೀಬೆಕಾಯಿ ಗಿಡ ನೀವು ನೋಡ್ಬೋದು. ಇದೂ ಪುಟಾಣಿಗಿದೆ, ಈಗ ಬಟ್ ಚೆನ್ನಾಗಿ ಬೆಳ್ಕೊತಾ ಇದೆ. ಹಿಂಗೆ ನೀವು ಮತ್ತೆ ಇಲ್ಲಿ ನೋಡಿ, ಇದು ಪುದೀನ. ಒಂದೇ ಒಂದು ಕಡ್ಡಿ ಹಾಕಿದ್ದು ಹೆಂಗೆ ಹಪ್ಕೊಂಡ್ಬಿಟ್ಟಿದೆ ಅಂದರೆ ಸಖತ್ತಾಗಿ ಹಪ್ಕೊಂಡಿದೆ. ನಮಗೆ ಸಂಡೇ ಮಟನ್ ಚಿಕನ್ ಸಾಂಬಾರಿಗೆ ಆಚೆಯಿಂದ ತರೋ ಅವಶ್ಯಕತೆನೇ ಇಲ್ಲ. ಇದು ಎಷ್ಟು ಚೆನ್ನಾಗಿದೆ ನೋಡಿ, ಸೇವಂತಿಗೆ ಹೂವು. ಖುಷಿ ಆಗುತ್ತಲ್ಲ ನೋಡಲಿಕ್ಕೆ. ತುಂಬ ಚೆನ್ನಾಗಿಬಿಟ್ಟಿದೆ ಆ್ಯಕ್ಚುಲಿ, ನಿಜವಾಗ್ಲೂ ಎಷ್ಟು ಎಳೆ ಇದೆ ನೋಡಿ, ತುಂಬ ಚೆನ್ನಾಗಿಬಿಟ್ಟಿದೆ ಫ್ರೆಂಡ್ಸ್. ಸಾಮಾನ್ಯವಾಗಿ ಏನು ಹೇಳ್ತಾರೆ, ತುಳಸಿ ಬೆಳೆಸೋದು ತುಂಬ ಕಷ್ಟ, ತುಳಸಿ ಗಿಡ ಬೆಳೆಯೋದು ಅಂತಾರೆ. ಬಟ್ ಇದು ಭೂಮಿ ಚೆನ್ನಾಗಿದೆ, ನಮ್ಮ ಅದೃಷ್ಟ ಅಂತ ಅನಿಸುತ್ತೆ. ನಮ್ಮ ತುಂಬ ತುಳಸಿ ಗಿಡಗಳು ನಮ್ಮ ತೋಟದಲ್ಲಿ ಬೆಳೆದಿದೆ. ಅದು ಒಂದು ಗಿಡದಿಂದ 16 ಗಿಡಗಳಾಗಿದೆ. ಇದು ಒಂದು ಹೂವಿನ ಗಿಡ. ಅದೇ ದುಂಡು ಮಲ್ಲಿಗೆ ಗಿಡ ಅಂತ ಹೇಳ್ತೀವಲ್ಲ ಅದು. ಆಮೇಲೆ ಇಲ್ಲಿ ನೋಡಿ ಬಂದರೆ ಇದು ಗುಲಾಬಿ ಗಿಡ. ಇದು ರಣ ಸಖತ್ತಾಗಿ ಹಪ್ಕೊಂಡು ಹೋಗಿತ್ತು. ನಾವೆಲ್ಲ ಕಟ್ ಮಾಡಿ ಹಾಕಿ ಇಷ್ಟು ಪುಟಾಣಿಗೆ ಮಾಡಿದ್ದೀವಿ. ಚೆನ್ನಾಗಿ ಹೋಗ್ಬಿಡುತ್ತೆ. ಸ್ವಲ್ಪ ಯಾಕೆ ಹುಳ ಬಿದ್ದಿರೋಂಗಿದೆ. ಇಲ್ಲೊಂದು ಇದು ತೊಗರಿಕಾಯಿ ಗಿಡ. ಇದು ಸ್ವಲ್ಪ ಹಳೇದೆ. ಯಾಕೆ ಇದನ್ನು ಬಿಟ್ಕೊಂಡಿದ್ದೀವಿ ಅಂತ ಅಂದರೆ, ಈ ಗುಲಾಬಿ ಗಿಡ ಇದೆಯಲ್ಲ, ಈ ಗುಲಾಬಿ ಗಿಡ ಬಾಕೊಂಡು ಹೋಗ್ತಾ ಇತ್ತು. ಅದಕ್ಕೆ ಅದ್ರ ಸಪೋರ್ಟಿಗೆ ಇದನ್ನು ಕಟ್ಟಿದ್ದೀವಿ. ಹಾಗಾಗಿ ಇದನ್ನು ಬೇಡ, ಕಟ್ ಮಾಡೋದು ಬೇಡ, ಎಷ್ಟು ದಿನ ಇರುತ್ತೋ ಹೆಂಗೆ ಬರುತ್ತೋ ಹಂಗೆ ಬರಲಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ಈ ಸೈಡ್ ನಾವು ನೋಡಿದ್ವಾ ಅಲ್ವಾ, ನಾನು ಆಲ್ರೆಡಿ ಹೇಳಿದ್ನಲ್ಲ, ಸೈಡ್ ಫುಲ್ಲೆಲ್ಲ ಅಲ್ಲಿ ನಾವು ಇದು ನೋಡ್ಬೋದು ಅಂತ. ತುಳಸಿನ ನೋಡಿ ಎಷ್ಟು ಕಾಣಿಸ್ತಾ ಇದೆ. ಹಾಗೆ ಮುಂದೆ ಬಂದರೆ ಇನ್ನು ನಂಗೆ ತುಂಬ ಖುಷಿ ಕೊಡೋ ಅಂಥ ಹೂವಿನ ಗಿಡ ಇದೆ ನೋಡಿ. ಕಾಕಡ ಹೂವಿನ ಗಿಡ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ. ಎಷ್ಟು ವೈಟು, ಬಿಸಿಲು ಜಾಸ್ತಿ ಇದೆ ಅನಿಸುತ್ತೆ, ಸರಿ ಕಾಣಿಸ್ತಾ ಇಲ್ವೇನೋ. ಎಷ್ಟು ಚೆನ್ನಾಗಿ ಬಿಟ್ಟಿದೆ, ಎಷ್ಟು ಪ್ಯೂರ್ ವೈಟ್. ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ತುಂಬ ಹೂವು ಬಿಟ್ಟಿದೆ. ಇದು ಗಿಡ ತುಂಬಾ ಬಿಟ್ಟಿದೆ ನೋಡಿ. ಇಲ್ಲಿಂದ ಗಡ್ಡೆ ಸ್ಟಾರ್ಟ್ ಆಗಿರೋದು, ಇಲ್ಲಿಂದ ಹಿಂಗೆ ಸ್ಟಾರ್ಟ್ ಆಗಿ ಈ ಗಿಡ ಅಲ್ಲಿವರೆಗೂ ಹೋಗಿದೆ. ಹಾಗೆ ಬೆಳ್ಕೊಂಡು ಹೋಗ್ತಾ ಇದೆ. ಇದ್ರ ವಿಶೇಷತೆ ಹೇಳ್ತೀನಿ, ಒಂದು ನಿಮಿಷ ನೋಡಿ. ಈ ಹೂಗಳನ್ನ ನನಗೂ ನೋಡೋದಕ್ಕೆ ತುಂಬ ಇಷ್ಟ, ತುಂಬ ಇಷ್ಟ. ಜೊತೆಗೆ ನಿಮಗೂ ಕೂಡ ತೋರಿಸ್ಲಿಕ್ಕೆ ನಂಗೆ ತುಂಬ ಖುಷಿ ಆಗುತ್ತೆ. ನೀವು ಕೂಡ ನಂತರ ಖುಷಿ ಪಡ್ಬೋದು ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಬ್ರಾಂಚಲ್ಲೂ ಕೂಡ ಹೂ ಬಿಟ್ಟಿದೆ ಫ್ರೆಂಡ್ಸ್. ಹಾಗೆ ಅದೇ ಇನ್ನೊಂದು ಗಿಡ ಇದೆ ನೋಡಿ, ಇದರಲ್ಲೂ ಅಷ್ಟೇ ಎಷ್ಟು ಚಂದವಾಗಿ ಹೂವು ಬಿಟ್ಟಿದೆ ನೋಡಿ. ನನಗಿದನ್ನ ಒಂದು ಬೇಜಾರು ಅಂದರೆ, ಎಷ್ಟು ಹೂವುಗಳಿದ್ರೂ ಸಮ್ಟೈಮ್ಸ್ ಕಿತ್ಕೊಂಬಂದು ಮಾಲೆ ಕಟ್ಟಲಿಕ್ಕೆ ಟೈಮ್ ಇರಲ್ವಲ್ಲ ಅನ್ನೋದೊಂದು ಬೇಜಾರು. ಅನ್ನೋದೊಂದು ಬಿಟ್ಟರೆ
ಗಿಡದ ತುಂಬ ಹೂವು ನೋಡಲಿಕ್ಕೆ ಕಣ್ಣಿಗೆ ಹಬ್ಬ. ನಾನು ಇದನ್ನ ಕಂಟಿನ್ಯೂ ಮಾಡ್ತೀನಿ ಈ ಕಾಕಡ ಗಿಡದ್ದು. ಇದ್ರ ವಿಶೇಷತೆ ಏನಂದರೆ, ನೀವು ಒಂದು ಕಡ್ಡಿ ತಂದು ಹಾಕಿಬಿಟ್ರೆ ನೀವು ಇಲ್ಲಿ ನೋಡ್ಬೋದು ನೋಡಿ, ಈ ಗಡ್ಡೆಯಿಂದ ಗಡ್ಡೆಗೆ ಬರ್ತಾ ಇದೆ. ಆ್ಯಕ್ಚುಲಿ ಇದನ್ನು ನಾವೇನು ಮತ್ತೆ ಇನ್ನೊಂದು ಸಸಿ ತಂದೇನೂ ನೆಟ್ಟಿಲ್ಲ. ಇಲ್ಲೇನು ಗಡ್ಡೆ ಕಾಣಿಸ್ತಿದೆಯಲ್ಲ, ಆ ಗಡ್ಡೆಯಿಂದನೇ ಈಗ ಇನ್ನೊಂದು ಗಿಡ ಹುಟ್ಟಿದೆ, ಗಡ್ಡೆ ಆಗಿದೆ. ಅದರಿಂದ ಇಲ್ಲಿ ನೋಡಿ ಇನ್ನೊಂದು ಪುಟ್ಟ ಗಿಡ ಹುಟ್ಟಿದೆ, ಇದರಿಂದ ಇನ್ನೊಂದು ಪುಟ್ಟ ಗಿಡ, ಹೀಗೆ ಒಂದೊಂದು ಹುಡ್ಕೊಂಡು ಬರ್ತಾನೆ ಇದೆ. ಏನಂದರೆ ಇದು ನಿಲ್ಲೋದು ಸ್ವಲ್ಪ ಕಷ್ಟ. ಫಸ್ಟ್ ಟೈಮ್ ಹಾಕಿದಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಹಂಗೆ ಒಂದ್ಸರಿ ನಿಂತ್ಬಿಟ್ರೆ ನೋಡಿ, ನೀವು ಪೂಜೆಗೆ ಮಾರ್ಕೆಟಿಂದ ಹೂವು ತರಕ್ಕೆ ಹೋಗೋದೇ ಬೇಡ, ಮನೆಯಲ್ಲೇ ಬೇಜಾನ್ ಹೂವುಗಳು ಸಿಕ್ಬಿಡುತ್ತೆ. ಇದೆಲ್ಲ ಮೇಂಟೆನೆನ್ಸ್ ಕೂಡ ತುಂಬ ಈಸಿ ಇದೆ. ಈಗ ಹಾಗೆ ಇಲ್ಲಿ ಬಂದರೆ ಇದು ಕೂಡ ವೈಟ್ ಕಲರ್ ರೋಸಾ ಗಿಡ ಇದೆ. ಇದು ತುಂಬ ಹೆಮ್ಮರವಾಗಿ ಬೆಳೆದಿತ್ತು. ಅದನ್ನು ನಾವು ಕಟ್ ಮಾಡಿಬಿಟ್ಟು ಈಗ ಈ ರೀತಿಯಾಗಿ ಬೆಳೆದಿದೆ. ಇದು ನೋಡಿ ಬಲ್ದಾರೆ ಗಿಡ ಎಷ್ಟು ಚೆಂದ ಇದೆ ಅಲ್ಲ, ತುಂಬ ಚೆನ್ನಾಗಿ ಅರಳುತ್ತೆ ಫ್ರೆಂಡ್ಸ್. ದಪ್ಪ ಹೂವು ಬಿಡುತ್ತೆ. ಇಲ್ಲೊಂದು ಮಗ್ಗ ಆಗ್ತಾ ಇದೆ. ಅದ್ರಲ್ಲಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಈ ಗಿಡದ ವಿಶೇಷತೆ ಏನು ಅಂದರೆ, ಇದು ಬೇಸಿಗೆನಲ್ಲಿ ಹೂವು ಬಿಡೋದು. ಎಲ್ಲ ಬೇಸಿಗೆನಲ್ಲಿ ನಮಗೆ ಹೂವು ಸಿಗೋದು ತುಂಬ ಅಂದರೆ ತುಂಬ ಅಪರೂಪ, ತುಂಬ ಕಡಿಮೆ. ಅದು ಬೇಸಿಗೆನಲ್ಲಿ ಒಣಗೋಗ್ಬಿಡುತ್ತೆ. ಮಳೆಗಾಲದಲ್ಲಿ ಅದರದ್ದು ಗಡ್ಡೆಗಳಿರುತ್ತಲ್ಲ, ಬೀಜಗಳಿರುತ್ತಲ್ಲ, ಅದು ಇಲ್ಲಿರುತ್ತೆ. ಬೀಜಗಳು ಆ ಜಾಗದಲ್ಲೇ ಇರುತ್ತೆ. ಮಳೆಗಾಲ ಬಂದ ತಕ್ಷಣವೇ ಅವು ಮತ್ತೆ ಚಿಗುತ್ಕೊಳ್ತವೆ, ಮತ್ತು ಬೇಸಿಗೆಗೆ ಒಣಗೋಗ್ಬಿಡ್ತವೆ. ಇದು ಈ ಗಿಡದ ಒಂದು ವಿಶೇಷತೆ ಅಂತ ಹೇಳ್ಬೋದು. ಸಾಕಷ್ಟು ಗಿಡಗಳು ಸಾಕಷ್ಟು ಹೂವು ಸಿಕ್ತು ಈ ಸರಿ ನಮಗೆ. ಇನ್ನು ಇವಾಗ ಸ್ವಲ್ಪ ಮಳೆ ಕಡಿಮೆ ಇತ್ತಲ್ಲ, ಒಣಗ್ದಂಗೆ ಆಗಿದೆ. ಬಟ್ ಈಗ ಮತ್ತೆ ಚಿಗುರುತ್ತಾ ಇದೆ. ಈಗ ಮಳೆ ಸ್ವಲ್ಪ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇಲ್ಲಿಂದ ಅದು ಹಾಗೇನೆ ಗೆಡ್ಡೆಯಿಂದ ಗೆಡ್ಡೆಗೆ ಹೀಗೆ ಹರಡ್ಕೊಂಡಿದೆ. ಆಮೇಲೆ ಅಲ್ಲೊಂದು ಕಾಡು ಮಲ್ಲಿಗೆ ಗಿಡನೂ ಇದೆ, ಆಯಿತಾ. ನಾವೀಗ ಏನು ನೋಡೋದವಲ್ಲ, ಇದಿಷ್ಟು ನನ್ನ ಪುಟ್ಟ ಪ್ರೀತಿಯ ಕೈತೋಟದ ಒಂದು ಕಿರು ಪರಿಚಯ. ಹೂವಿನ ಗಿಡಗಳು ಮತ್ತು ತರಕಾರಿ ಗಿಡಗಳ ಬಗ್ಗೆ ಪರಿಚಯನ ನಾನು ಮಾಡಿಕೊಟ್ಟೆ. ಈಗ ಇನ್ನೊಂದು ವಿಶೇಷವಾಗಿರೋದು, ಅದು ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಸಿದೆ. ಅದು ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನೇನಿದೆ ವಿಶೇಷವಾಗಿ ನಮ್ಮ ಕೈತೋಟದಲ್ಲಿ ಅಂತ ನೋಡೋಣ. ಹಾಗೆ ನನಗೆ ಇನ್ನೊಂದು ಆಸೆ ಇತ್ತು. ನನ್ನ ಕೈತೋಟಕ್ಕೆ ಬಂದರೆ ನಂಗೆ ಖುಷಿಯಾಗಿ ಹೋಗಬೇಕು, ಬರೀ ಕೈಯಲ್ಲಿ ಹೋಗಬಾರ್ದು. ಈವನ್ ಅದು ತಿನ್ನೋ ಹಣ್ಣಿನಿಂದ ಹಿಡಿದು, ಕಿತ್ಕೊಳ್ಳೋ ಹೂವಿಂದ ಹಿಡಿದು, ಅಂದರೆ ಹೂವಿನ ನಾವು ಮಾಡ್ಕೊಳ್ಳೋ ಹೂವು ಆಗಿರ್ಬೋದು, ದೇವ್ರಿಗೆ ಮುಡಿಸೋ ಹೂವು ಆಗಿರ್ಬೋದು, ತರಕಾರಿ ಆಗಿರ್ಬೋದು, ಈ ಥರ ಈ ರೀತಿ ಬೆಳಿಬೇಕು. ಸುಮ್ಮನೆ ಬೇಡದೇ ಇರೋದನ್ನೆಲ್ಲ ಬೆಳೆದು, ಶೋಗೆ ಬೆಳೆದು ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಇಂಟೆನ್ಷನ್ ಆಗಿತ್ತು. ಹಾಗೆ ನಾನು ಆಲ್ರೆಡಿ ಹೇಳ್ದಂಗೆ ಇನ್ನೊಂದು ತುಂಬ ವಿಶೇಷ, ಅಂದರೆ ತುಂಬ ಇಷ್ಟವಾಗುವಂಥ ಮರಗಳನ್ನೂ ಕೂಡ ನಾವು ಬೆಳೆಸಿದ್ದೀವಿ. ಅದೇನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು, ಈ ನಮ್ಮ ಪುಟ್ಟ ಕೈ ತೋಟದಲ್ಲಿ ನಾವು 4ರಿಂದ 5 ಪಪ್ಪಾಯ ಗಿಡಗಳನ್ನು ಕೂಡ ಬೆಳೆಸಿದ್ದೀವಿ. ಇದು ಕೂಡ ನಮ್ಮ ಡ್ರೀಮ್ ಆಗಿತ್ತು ಆ್ಯಕ್ಚುಲಿ, ಪಪ್ಪಾಯ ಗಿಡಗಳನ್ನ ಬೆಳೆಸಬೇಕು ಅನ್ನೋದು. ಹಾಗೆ ನಮ್ಮ ಆಸೆಯಂತೆ ಎಷ್ಟಿದೆ ಇಲ್ಲ, ಇದೊಂದಿದೆ, 2, 3, 4, 5, 6 ಪಪ್ಪಾಯ ಗಿಡಗಳು ನಮ್ಮ ತೋಟದಲ್ಲಿದೆ ಫ್ರೆಂಡ್ಸ್. ಇದು ನಮಗೆ ಹಾಕಿ ಒಂದು 2 ವರ್ಷ ಏನೂ ಸಿಕ್ಕಲಿಲ್ಲ. 2 ವರ್ಷ ಸಾಕಷ್ಟೇ. ಈ ಪಪ್ಪಾಯ ಹಣ್ಣುಗಳು ನಮಗೆ ತಿನ್ನಲಿಕ್ಕೆ ಸಿಗಲಿಕ್ಕೆ 2 ವರ್ಷ ಸಾಕು. ಈ 2 ವರ್ಷದಿಂದ ನಮಗೆ ಪ್ರತಿನಿತ್ಯ ಹಣ್ಣುಗಳು ಸಿಗ್ತಾನೆ ಇದೆ ನೋಡಿ. ನೀವು ಈ ಗಿಡ ನೋಡ್ಬೋದು, ಎಷ್ಟು ದೊಡ್ಡದಾಗಿ ಬಿಟ್ಟಿದೆ, ಎಷ್ಟು ಹಣ್ಣು ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ತುಂಬ ಅಂದರೆ ತುಂಬ ಬಿಡುತ್ತೆ, ನಮಗೆ ರೆಗ್ಯುಲರಾಗಿ ಸಿಗ್ತಾ ಇರುತ್ತೆ. ನೀವು ನೋಡ್ಬೋದು ಈ ಲೈನ್ ಪೂರ್ತಿ ಪಪ್ಪಾಯ ಗಿಡಗಳನ್ನೇ ಹಾಕಿದ್ದೀವಿ. 4 ಪಪ್ಪಾಯ ಗಿಡ. ಇದೊಂದು ಸೆಂಟ್ರಲ್ ಹಾಕಿಬಿಟ್ವಿ. ಅವಾಗ ಗೊತ್ತಾಗಲಿಲ್ಲ, ಸ್ಟಾರ್ಟಿಂಗ್ ತೋಟ ಮಾಡುವಾಗ ನಮಗೆ ಅದು ಅಷ್ಟು ಐಡಿಯಾ ಬರಲಿಲ್ಲ. ಹಾಗಾಗಿ ಇದೊಂದು ಸೆಂಟ್ರಲ್ ಹಾಕ್ಬಿಟ್ವಿ. ಇದು ಕೂಡ ನೋಡಿ ತುಂಬ ಚೆನ್ನಾಗಿ ಬಿಡ್ತಿದೆ. ಹಾಗೆ ಅದೊಂದು ಲಾಸ್ಟಲ್ಲಿ ಅದನ್ನು ಐಡಿಯಾ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕಿದ್ದು. ಅದೇ ಹೇಗೋ ಲಾಸ್ಟಲ್ಲಿದೆ, ಅದು ಚೆನ್ನಾಗಿ ಬಿಡುತ್ತೆ. ಇದರಲ್ಲಿ ನಾಟಿನೂ ಇದೆ, ಫಾರಮ್ಮು ಇದೆ. ತುಂಬ ಸ್ವೀಟ್, ಎಲ್ಲ ಹಣ್ಣುಗಳು ಕೂಡ ತುಂಬಾ ಸ್ವೀಟ್ ಇದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಹಣ್ಣು ಬಿಡುತ್ತೆ. ಎಷ್ಟು ಖುಷಿ ಆಗುತ್ತೆ ಅಲ್ಲ ಈ ಥರ ಎಲ್ಲ. ನಾವು ನೋಡಿ ಅಲ್ಲಿ ಒಂದು ಹಣ್ಣು ಆಗಿರೋದನ್ನು ಕೂಡ ನಮಗೆ ಹಿಂಗೆ ಅಲ್ವಾ, ಇಲ್ಲದೇ ಇರೋ ಟೈಮಲ್ಲಿ ಇಲ್ಲ ಅಂತೀವಿ. ಇದ್ದಾಗ ಹಿಂಗೆ ನೋಡಿ ಅಲ್ಲೊಂದು ಹಣ್ಣಾಗಿ ಹಾಗೆ ಕೊಳ್ತೋಗ್ತಾ ಇದೆ. ಅದು ನಾವು ಕಿತ್ಕೊಳ್ಳೋಕ್ಕಾಗಿಲ್ಲ ನಮಗೆ ಈ ರೀತಿ. ಬಟ್ ಆದರೂ ಈ ಥರ ಬ್ಯುಸಿ ಇದ್ರೂ ಕೂಡ
ನಾವು ನಮ್ಮ ಸಂತೋಷ ಮತ್ತು ನಮ್ಮ ಪ್ರೀತಿ ಇದ್ದರೆ, ಮತ್ತು ನಮಗೆ ಪ್ರಕೃತಿ ಬಗ್ಗೆ ಪ್ರೀತಿ ಇದ್ದು ಮರಗಿಡಗಳನ್ನ ಬೆಳೆಸಬೇಕು, ಹಸ್ರನ್ನ ನೋಡಬೇಕು ನಮ್ಮ ಸುತ್ತಮುತ್ತ ಅಂತ ಇದ್ದರೆ ನಾವು ಖಂಡಿತವಾಗ್ಲೂ ಕೂಡ ಈ ರೀತಿಯಾಗಿ ತೋಟನ ಮಾಡ್ಕೋಬೋದು. ನನ್ನ ಪುಟ್ಟ ಪ್ರೀತಿಯ ಕೈ ತೋಟದ ವ್ಯೂ ನೋಡಿ ಎಷ್ಟು ಅದ್ಭುತವಾಗಿದೆ. ಆಮೇಲೆ ಇನ್ನೊಂದು ನಾನು ಮರ್ತಿದ್ದೆ, ಇಲ್ಲೊಂದು ದಾಳಿಂಬೆ ಗಿಡನೂ ಕೂಡ ಇದೆ ನೋಡಿ. ಇದು ಕೂಡ ಚೆನ್ನಾಗಿ ಇವಾಗ ಬಿಡ್ತಾ ಇದೆ. ಈ ದಾಳಿಂಬೆ ಗಿಡ ನೋಡಿ ಎಷ್ಟು ದೊಡ್ಡದಾಗಿ ಬಿಡ್ತಾ ಇದೆ, ಚೆನ್ನಾಗಿದೆ. ಇಲ್ಲೊಂದು ಆಲೋವೆರಾ ಗಿಡ ಇದೆ ನೋಡಿ, ಆಲೋವೆರಾ ಗಿಡನೂ ಇಲ್ಲಿದೆ. ಮತ್ತೆ ಇನ್ನೊಂದು ಗಿಡ ಇದೆ ಈ ರೀತಿ. ನಾನು ನಿಮಗೆ ಆಲ್ರೆಡಿ ಹೇಳ್ದಂಗೆ ವಿಡಿಯೋ ಕೊನೆಯಲ್ಲಿ ಕೆಲವೊಂದು ಟಿಪ್ಸ್ನು ಕೂಡ ನಾವು ನೋಡ್ಬೋದು ಅಂತ. ನೀವು ಏನಿಲ್ಲಿ ನೋಡಿದ್ರಲ್ಲ, ಪಪ್ಪಾಯ ಗಿಡಗಳಾಗಿರ್ಬೋದು ಅಥವಾ ತರಕಾರಿ ಗಿಡಗಳಾಗಿರ್ಬೋದು, ಇದನ್ನೆಲ್ಲ ನಾವು ಮಾರ್ಕೆಟಿಂದ ತಂದಿದ್ದು ಕೂಡ ಅಲ್ಲ. ಈ ಪಪ್ಪಾಯ ಗಿಡಗಳನ್ನ ನಾವು ಹಣ್ಣನ್ನು ತಿಂದಾದ್ಮೇಲೆ ಬೀಜಗಳು ಸಿಗುತ್ತಲ್ಲ, ಅದನ್ನು ನೀಟಾಗಿ ಒಣಗಿಸ್ಬಿಟ್ಟು ಇಷ್ಟು ಪಪ್ಪಾಯ ಗಿಡಗಳನ್ನ ಬೆಳೆದಿರೋದು. ನಾವು ಹಣ್ಣು ತಿನ್ನುವಾಗ ಯಾವ ಹಣ್ಣು ನಮಗೆ ರುಚಿಯಾಗಿರುತ್ತೆ ಆ ಗಿಡನ ಆ ಹಣ್ಣಿನ ಬೀಜನ ಒಣಗಿಸ್ಬಿಟ್ಟು ಹಾಕಿದ್ವಿ. ಬಟ್ ನಾವು ಹಾಕಿದ್ದಂಥ ಎಲ್ಲ ಗಿಡಗಳು ಕೂಡ ತುಂಬ ಚೆನ್ನಾಗೇ ಬಂತು. ಹಾಗೆ ನಾನು ಇನ್ನೊಂದು ಹೇಳಿದೆ, ಟೊಮೊಟೊನೂ ಅಷ್ಟೇ ಫ್ರೆಂಡ್ಸ್. ಚೆನ್ನಾಗಿ ನಿಮಗೆ ಕೆಲವ್ರಿಗೆ ಏನಾಗುತ್ತೆ, ಅಯ್ಯೋ ಇಷ್ಟೇ ಜಾಗ ಇದೆ ಅಥವಾ ಒಂದೆರಡು ಪಾಟ್ ಇದೆ, ನಾವು ಇಷ್ಟಕ್ಕೆಲ್ಲ ಹೋಗಿ ಮಾರ್ಕೆಟಲ್ಲಿ ತಂದು ಬೆಳೆಸ್ಬೇಕಾ ಅಂತ ಅಂದ್ಕೊಂಡ್ರೆ, ಟೊಮೊಟೊನ ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಹಣ್ಣನ್ನು ಅದನ್ನು ಬೀಜನ ತೆಗೆದು ಸ್ವಲ್ಪ ಒಣಗಿಸ್ಬಿಟ್ಟು ನೀವು ಆರಾಮಾಗಿ ಆ ಬೀಜಗಳನ್ನೇ ಹಾಕಿದರೆ ನಿಮಗೆ ಟೊಮೊಟೊ ಗಿಡಗಳನ್ನ ಆರಾಮಾಗಿ ಬೆಳಿಬೋದು. ಅದನ್ನು ಕೂಡ ನಾವು ಹೊರಗಡೆ ತರೋ ಅವಶ್ಯಕತೆಯೇ ಇಲ್ಲ. ಈಗ ಸೀಬೆಕಾಯಿ ಗಿಡ ಅಂತ ಹೇಳಿದ್ನಲ್ಲ, ಇದನ್ನು ಅಷ್ಟೇ. ಅದರೆಲ್ಲ ಬೀಜಗಳನ್ನು ತೆಗೆದು ನೀವು ಒಣಗಿಸ್ಕೊಳ್ಳೋದ್ರಿಂದ ಆರಾಮಾಗಿ ನೀವು ನಿಮ್ಮ ಮನೆಯಲ್ಲೇ ನೀವು ಬೀಜಗಳನ್ನ ಮಾಡಿಕೊಂಡು ನೀವು ನಿಮ್ಮ ಕೈ ತೋಟದಲ್ಲಿ ನೀವು ಬೆಳಿಬೋದು. ಸಾಮಾನ್ಯವಾಗಿ ನಮಗೆ ಹಾಗೆ ಅನಿಸುತ್ತೆ ಅಲ್ವಾ, ಚಿಕ್ಕ ಜಾಗಕ್ಕೆಲ್ಲ ನಾವು ಮಾರ್ಕೆಟಲ್ಲಿ ತರಲಿಕ್ಕೆ ಹೋದರೆ ದೊಡ್ಡ ದೊಡ್ಡ ಎಲ್ಲಿ ತರಕ್ಕೆ ಹೋಗಬೇಕು ಕಷ್ಟ ಅಂತ ಅಂದ್ಕೊಂಡವರು ತಾವೇ ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೋಬೋದು. ಮತ್ತು ಹೂವಿನ ಗಿಡಗಳಿದೆಯಲ್ಲ, ಆದಷ್ಟು ಹೂವಿನ ಗಿಡಗಳನ್ನ ಯಾವ ರೀತಿ ಅಂದರೆ ದೀರ್ಘಕಾಲ ಅಂದರೆ ಈಸಿ ಮೇಂಟೆನೆನ್ಸ್ ಮಾಡೋವಂಥ ಹೂವಿನ ಗಿಡಗಳನ್ನ ಆರಾಮಾಗಿ ಬೆಳ್ಕೋಬೋದು. ಅದರಲ್ಲಿ ಈಸಿಯಾಗಿ ಬೆಳೆಯೋದು ಅಂದರೆ ದಾಸವಾಳ ಗಿಡ, ನಾನು ಆಲ್ರೆಡಿ ಹೇಳ್ದಂಗೆ ಕಾಕಡ ಗಿಡ ಮತ್ತು ಗುಲಾಬಿ ಗಿಡಗಳು ಇವು, ಮತ್ತು ಕಾಶಿ ಕಣಗಿಲೆ ಗಿಡ, ಇವನ್ನ ತುಂಬ ಈಸಿಯಾಗಿ ಬೆಳ್ಕೋಬೋದು ನಾವು ಮನೆಯಲ್ಲಿ. ಒನ್ ಟೈಮು ನಿಂತ್ಕೊಬಿಟ್ರೆ ಸಾಕು, ಅವು ಆರಾಮಾಗಿ ನಮಗೆ ಹೂಗಳು ಸಿಗುತ್ತೆ. ಈ ಸೇವಂತಿಗೆ ಎಲ್ಲ ಇದೆಯಲ್ಲ, ಅವೆಲ್ಲ ಸ್ವಲ್ಪ ಕಷ್ಟ, ತುಂಬ ಮೇಂಟೈನ್ ಮಾಡಬೇಕು, ಇಲ್ಲಾಂದರೆ ಅವು ಬರೋದಿಲ್ಲ. ಮೆಣಸಿಕಾಯಿ ಗಿಡ ಬೆಳೆಯೋದು ಅಷ್ಟೇ. ನಿಮಗೆ ಸಸಿ ಸಿಕ್ಕಿಲ್ಲ, ಬೀಜ ಸಿಕ್ಕಿಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಒಣಮೆಣ್ಸಿಕಾಯಿ ಇರುತ್ತಲ್ಲ, ಅದನ್ನೇ ಬೀಜಗಳನ್ನ ನೀವು ಒಂದು ಪಾಟಲ್ಲೋ ಅಥವಾ ನಿಮ್ಮ ಮನೆ ಹತ್ರ ಇರೋವಂಥ ಚಿಕ್ಕ ಜಾಗದಲ್ಲಿ ಹಾಕ್ಕೊಂಡ್ರೆ ಆರಾಮಾಗಿ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ತುಳಸಿ ಗಿಡಗಳು ಅಷ್ಟೇ, ಒಂದೋ ಎರಡೋ ನೆಟ್ಕೊಳ್ಳಿ. ಅದರಿಂದಾಗಿ ಅದು ನೋಡಿ, ನಾವು ನೋಡ್ತಾ ಇರಬಹುದು, ಆ ಬೀಜಗಳಿಂದನೇ ಇಷ್ಟೆಲ್ಲ ತುಳಸಿ ಗಿಡಗಳು ಸಿಗುತ್ತೆ. ಹೀಗೆ ನಾವು ಒನ್ ಟೈಮು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಬೆಳ್ಕೊಂಡ್ಬಿಟ್ರೆ ನಮಗೆ ನಾವು ಇಷ್ಟಪಡುವಷ್ಟು ದಿನ ನಾವು ತೋಟನ ಮಾಡಿಕೊಂಡು ಇರ್ಬೋದು ಫ್ರೆಂಡ್ಸ್. ಇದು ನನ್ನ ಅನಿಸಿಕೆ. ಬಟ್ ಇದು ನಾನು ಪ್ರೀತಿಯಿಂದ ಮಾಡೋವಂಥ ಕೆಲಸ. ನಮಗೆ ಇಬ್ಬರಿಗೂ ಕೂಡ, ನನ್ನ ಹಸ್ಬೆಂಡ್ಗೆ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ನಾವು ಈ ಕೆಲಸನ ಮಾಡ್ತೀವಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನನ್ನ ಖುಷಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಟು ಈ ವಿಡಿಯೋನ ಮಾಡಿದೆ. ನನ್ನ ಪುಟ್ಟ ಕೈ ತೋಟನ ನೋಡಿದ್ಮೇಲೆ ಮತ್ತು ನಾವು ಬೆಳೆದಿರೋ ರೀತಿ ಇದೆಲ್ಲ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ, ನಿಮಗೆ ನಿಮ್ಮ ಅನಿಸಿಕೆ ಏನು ಅಂತ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ಇನ್ನೂ ಹೆಚ್ಚು ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನನಗೆ ಎಂಕರೇಜ್ ಮಾಡೋದಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.